ಅವರ ಒಂದು ಶಕ್ತಿನ ನೋಡಿದಾಗ ಅನ್ಸುತ್ತೆ ವಿಷ್ಣುದಾದ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಭಾವನೆ ಬರ್ಸೋ ಮಟ್ಟಕ್ಕೆ ಇಲ್ಲಿ ಆಚರಣೆ ನಡೆಯುತ್ತೆ ಎವ್ರಿ ಇಯರ್. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಹೋದ ವರ್ಷ ಅಂತೂ 800 ಬಾಟ್ಲು 1200 ಬಾಟ್ಲು ಈ ರೀತಿಯಾಗಿ ಇಲ್ಲಿ ರಕ್ತ ಕಲೆಕ್ಟ್ ಆಗುತ್ತೆ. ನಮ್ಗನ್ಸುತ್ತೆ ವಿಷ್ಣುದಾದ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆನ ಕೊಡಿಸ್ತಾ ಇರೋದು ಅಭಿಮಾನಿಗಳು. ಸೊ ಹಾಗಾಗಿ ಅಭಿಮಾನಿ ಅನ್ನೋ ಒಂದು ಪದದ ಶಕ್ತಿ ಇದೆಯಲ್ಲ ತುಂಬ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಪ್ರತಿದಿನ ಈ ಒಂದು ವಿಚಾರ ಕಾಡದೇ ಇರಲ್ಲ ನಮಗೆ. ಯಾಕೆ ವಿಷ್ಣುದಾದ ಒಬ್ರಿಗೇನೆ ಮೋಸ ಆಗಿದೆ, ಯಾಕೆ ವಿಷ್ಣುದಾದ ಒಬ್ರಿಗೆ ಮೋಸ ಆಗಿದೆ, ಅವ್ರ ಕೊಡುಗೆ ಕಡಿಮೆನಾ, ಅವ್ರು ಮಾಡಿರುವಂಥ ಕಾರ್ಯ ಕಡಿಮೆನಾ? ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 74ನೇ ಹುಟ್ಟದ ಹಬ್ಬ, ಏನು ಹೇಳ್ತಾರೆ ಇದ್ರ ಬಗ್ಗೆ? ನಾನು ಪ್ರತಿ ವರ್ಷ ವಿಷ್ಣುದಾದ ಅವರ ಹುಟ್ಟುಹಬ್ಬಕ್ಕೆ ಇಲ್ಲಿಗೆ ಬರ್ತಾ ಇದ್ದೀನಿ. ತುಂಬ ಒಂದು ಸ್ಫೂರ್ತಿಯಿಂದ ಅವರ ಅಭಿಮಾನಿಗಳು ಇದನ್ನು ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಎಷ್ಟೊಂದು ಸಲ ಅವರ ಒಂದು ಶಕ್ತಿನ ನೋಡಿದಾಗ ಅನಿಸುತ್ತೆ ವಿಷ್ಣುದಾದ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಭಾವನೆ ಬರ್ಸೋ ಮಟ್ಟಕ್ಕೆ ಇಲ್ಲಿ ಆಚರಣೆ ನಡೆಯುತ್ತೆ ಎವ್ರಿ ಇಯರ್. ಸೊ ಇವತ್ತು ಕೂಡ ಅದನ್ನು ನೋಡ್ತೀವಿ. ಆಮೇಲೆ ನನಗೆ ಆ್ಯಕ್ಚುಲಿ ವೈಯಕ್ತಿಕವಾಗಿ ನನಗೆ ಮನ ಮುಟ್ಟುವಂಥ ವಿಚಾರ ಏನು ಅಂತ ಅಂದರೆ, ಸಾವಿರಾರು ಜನ ರಕ್ತದಾನ ಮಾಡ್ತಾರೆ ನೋಡಿ, ಅದು ನನಗೆ ಮನ ಮುಟ್ಟುತ್ತೆ. ಯಾಕಂದರೆ ನಾವು ಆಸ್ಪತ್ರೆಗಳಿಗೆ ಹೋಗಿದ್ದೀವಿ, ನಾವು ನಮ್ಮ ಹಿರಿಯರು ಇವ್ರುಗಳನ್ನೆಲ್ಲ ಏನೋ ಒಂದು ಕಾರಣಕ್ಕೆ ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ರಕ್ತಕ್ಕೆ ಎಂಥ ಕೊರತೆ ಇದೆ ಅನ್ನೋದು ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಆ ಒಂದು ಕಾರ್ಯ ಪ್ರತಿ ವರ್ಷ ಇಲ್ಲಿ ಹೋದ ವರ್ಷ ಅಂತೂ 800 ಬಾಟ್ಲು 1200 ಬಾಟ್ಲು ಈ ರೀತಿಯಾಗಿ ಇಲ್ಲಿ ರಕ್ತ ಕಲೆಕ್ಟ್ ಆಗುತ್ತೆ. ಅದು ಮಾನವೀಯ ಗುಣಗಳು ಏನಾಗುತ್ತೆ, ಒಬ್ಬ ನಟನ ಅಥವಾ ಒಂದು ಅಭಿಮಾನಿ ಅಂತ ಹೇಳ್ಕೊಳ್ಬೇಕಾದ್ರೆ ಅವರ ಆದರ್ಶಗಳನ್ನ ಪಾಲಿಸಿದವನು ಮಾತ್ರ ಅಭಿಮಾನಿ ಆಗಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ನೋಡೋದು ತುಂಬಾ ಸಂತೋಷ ಆಗುತ್ತೆ. ವಿಷ್ಣುವರ್ಧನ್ ಸರ್ ನಮ್ಮನ್ನೆಲ್ಲ ತೋರಿದು 15 ವರ್ಷ ಆದರೂ ಕೂಡ ಅಭಿಮಾನಿಗಳು ತುಂಬ ಕಡೆ ಅಂದರೆ ಗುಲ್ಬರ್ಗ, ಮಂಡ್ಯ, ಮೈಸೂರು ತುಂಬ ಕಡೆಯಿಂದ ಬರ್ತಾರೆ. ಅಭಿಮಾನಿಗಳ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತಾರೆ? ಅಭಿಮಾನಿ ಅಂತಂದರೆ ಯಾರು ಒಂದು ವ್ಯಕ್ತಿಯ ಆದರ್ಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಪಾಲಿಸ್ತಾರಲ್ವಾ, ಅವರೇ ನಿಜವಾದ ಅಭಿಮಾನಿ. ಆಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಇವತ್ತು ಅವ್ರು ಒಳ್ಳೆ ಹಿಟ್ ಮೂವಿಗಳು ಕೊಟ್ಟಿದ್ದಾರೆ, ಇವತ್ತು ಅಭಿಮಾನಿ, ನಾಳೆ ಇನ್ನೊಬ್ರು ಅಭಿಮಾನಿ, ಆ ಥರ ಇರಲ್ಲ. ನಾನು ಕಂಡ್ಕೊಂಡಂಥದ್ದು ವಿಚಾರ, ಅಭಿಮಾನಿ ಅಂತ ಅನ್ನೋರು ಈಗ ನೋಡಿ ವಿಷ್ಣುದಾದ ಅವರು ಇಲ್ಲ ಅನ್ನೋದನ್ನ ನಮ್ಮ ಮನಸ್ಸಿಗೆ ಬರದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ನಮ್ಗನ್ಸುತ್ತೆ ವಿಷ್ಣುದಾದ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆನ ಕೊಡಿಸ್ತಾ ಇರೋದು ಅಭಿಮಾನಿಗಳು. ಸೊ ಹಾಗಾಗಿ ಅಭಿಮಾನಿ ಅನ್ನೋ ಒಂದು ಪದದ ಶಕ್ತಿ ಇದೆಯಲ್ಲ ತುಂಬ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ನಾವು ಅವಾಗಲೇ ನೋಡಿದ್ವಿ, ಅಂದರೆ ಅವ್ರ ಅಭಿಮಾನಿಗಳೆಲ್ಲ ನಿಮಗೆ ಹೇಳ್ತಾ ಇದ್ರು ಜಾಗದ ಬಗ್ಗೆ ಮಾತಾಡಿ ಏನೋ ಒಂದು ಡಿಸೈಡ್ ಮಾಡಿಸಿ ಅಂತ. ಯಾಕಂದರೆ ಬೆಳಗ್ಗೆ ಎಲ್ಲ ಒಳಗಡೆ ಬಿಟ್ಟಿಲ್ಲ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ನಮಗೆ ಇದು ಕಾನೂನು ವಿಚಾರವಾಗಲಿ ಅಥವಾ ನ್ಯಾಯಾಂಗದ ವಿಚಾರವಾಗಲಿ ನಮಗೆ ಡೀಟೇಲ್ಸು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಒಂದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ರಲ್ಲಿ, ಆಮೇಲೆ ಬೇರೆ ಎಲ್ರಿಗೂ ಸಿಕ್ಕಿರೋ ಅಂತಹ ಮಾನ್ಯತೆ ಅದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಪ್ರತಿದಿನ ಈ ಒಂದು ವಿಚಾರ ಕಾಡದೇ ಇರಲ್ಲ ನಮಗೆ. ಯಾಕೆ ವಿಷ್ಣುದಾದ ಒಬ್ರಿಗೇನೆ ಮೋಸ ಆಗಿದೆ, ಯಾಕೆ ವಿಷ್ಣುದಾದ ಒಬ್ರಿಗೆ ಮೋಸ ಆಗಿದೆ, ಅವ್ರ ಕೊಡುಗೆ ಕಡಿಮೆನಾ, ಅವ್ರು ಮಾಡಿರುವಂಥ ಕಾರ್ಯ ಕಡಿಮೆನಾ? ಸಿಕ್ಕಾಪಟ್ಟೆ ಇಷ್ಟೆಲ್ಲ ಮಾಡಿದ್ರು ಅಂಥ ಮೇರು ನಟ, ನಮಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗಿರೋ ಅಂಥ ಒಬ್ಬರು ನಟರಿಗೆ ಎಲ್ರಿಗೂ ಅವ್ರಿಗೆ ಸಿಗಬೇಕಾದಂಥ ಮನ್ನಣೆ ಯಾಕೆ ಸಿಗ್ತಾ ಇಲ್ಲ? ಈ ಕ್ವೆಶ್ಚನ್ನು ನಮ್ಮನ್ನು ಕಾಡದೇ ಇರಲ್ಲ, ತುಂಬ ಕಾಡುತ್ತೆ. ಏನು ಹೇಳ್ತೀರಾ ಮ್ಯಾಮ್, ಯಾಕೆ ವಿಷ್ಣುವರ್ಧನ್ ಸರ್ ಅವರು ಇದಕ್ಕೇನೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ನನಗೆ ಅದು ಜಾಗದ ಬಗ್ಗೆದು ಅಷ್ಟು ನನ್ನ ಒಳಗಿನ ವಿಚಾರ ನನಗೆ ಗೊತ್ತಿಲ್ಲ. ಅನ್ಯಾಯ ಆಗಿದೆ ಅನ್ನೋದಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ಮ ಕಣ್ಮುಂದೆನೇ ಇದೆಯಲ್ಲ ಸಾಕ್ಷಿ. ಸೊ ಹಾಗಾಗಿ ಗೊತ್ತಾಗುತ್ತೆ. ಬಟ್ ಡೆಫಿನೆಟ್ಲಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ತುಂಬ ನೋವಾಗುತ್ತೆ. ಆಮೇಲೆ ಆ ವಿಚಾರ ಪ್ರತಿದಿನ ತಲೆಗೆ ಬಂದೇ ಬರುತ್ತೆ. ಅಯ್ಯೋ ಅಂತ ಇಲ್ಲಿ ಯಾವಾಗಲಾದ್ರೂ ಇಲ್ಲಿ ಓಡಾಡಬೇಕಾದ್ರೂ ಇಲ್ಲಿ ಬಂದಾಗ್ಲೆಲ್ಲೂ ಅಯ್ಯೋ ಇದೊಂದಕ್ಕೆ ಪರಿಹಾರ ಸಿಗ್ಲಿಲ್ವಲ್ಲ, ಇದಕ್ಕೊಂದಕ್ಕೆ ಮಾನ್ಯತೆ ಸಿಗ್ಲಿಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.